ನಿಮ್ಮದು ಏನೇ ವೈಯಕ್ತ ಇರಲಿ, ಯಾವ ಪಕ್ಷದ ಏನು ವೈಯಕ್ತ ಇದೆ ನಮಗದು ಬೇಕಾಗಿಲ್ಲ. ಅಧಿವೇಶನ ವ್ಯರ್ಥ ಆಯಿತು, ಏನು ಚರ್ಚೆನೇ ಆಗಿಲ್ಲ. ಏನು ಸಿ.ಟಿ. ರವಿ ಅವರು ಅವರನ್ನು ಬಹಿರಂಗವಾಗಿ ಇವತ್ತು ಕ್ಷಮಾಪಣೆ ಕೇಳಬೇಕು. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜಾಸೇವಕರಾಗಬೇಕಾದಂಥ ಜನಪ್ರತಿನಿಧಿಗಳು ಇವತ್ತು ಜನರ ತೆರಿಗೆ ಹಣದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಏನು ಇವತ್ತು ಅಹಿತಕರ ಒಂದು ಅವೇಳನಕರ ಪದಗಳನ್ನು ಉಪಯೋಗಿಸುವ ಮುಖಾಂತರ ಇಡೀ ಸಂಸತ್ತು ಆ ಒಂದು ಅಧಿವೇಶನವನ್ನು ವ್ಯರ್ಥ ಮಾಡುವ ಜೊತೆಗೆ ಇವತ್ತು ರಾಜ್ಯಾದ್ಯಂತ ನೂರಾರು ಸಮಸ್ಯೆಗಳಿದೆ. ರೈತ, ದಲಿತ, ಕೂಲಿ ಕಾರ್ಮಿಕರ ಸಮಸ್ಯೆಗಳಿದೆ. ಅದನ್ನು ಸಂಕ್ಷಿಪ್ತವಾಗಿ ಆ ಒಂದು ಅಧಿವೇಶನದಲ್ಲಿ ಚರ್ಚೆ ಮಾಡಿ ಜನಸಾಮಾನ್ಯರ ಬಗ್ಗೆ ಶ್ರಮಿಸಬೇಕಾದಂಥ ಸಿ.ಟಿ. ರವಿ ಇವತ್ತು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅವೇಳನಕಾರಿ ಏನು ಪದ ಉಪಯೋಗಿಸಿದರೆ ಅದು ನಾವು ಖಂಡಿಸ್ತಾ ಇದ್ದೀವಿ. ಯಾಕೆ ಖಂಡಿಸ್ತಾ ಇದೀವಿ ಅಂದ್ರೆ, ಇದು ನಾವು ಪ್ರಜಾಪ್ರಭುತ್ವದ ಒಂದು ದೇಶದಲ್ಲಿ ಇದ್ದೀವಿ. ನಿಮ್ಮದು ಏನೇ ವೈಯಕ್ತ ಇರಲಿ, ಯಾವ ಪಕ್ಷದ ಏನು ವೈಯಕ್ತ ಇದೆ ನಮಗದು ಬೇಕಾಗಿಲ್ಲ. ಆ ವೈಯಕ್ತಿಕ ವಿಚಾರಗಳಲ್ಲಿ ಆ ಸಂಸತ್ ಒಂದು ಅಧಿವೇಶನದಲ್ಲಿ ನೀವು ಆ ಒಮ್ಮ ಜವಾಬ್ದಾರಿಯುತ ಇರುವಂತಹ ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಆಗಿರುವಂತ ಪದವನ್ನು ಉಪಯೋಗಿಸಿರೋದು ಯಾವ ನ್ಯಾಯ? ಸಿ.ಟಿ. ರವಿ ಅವರೇ, ನೀವು ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಾಯಿ ತಂದೆ ಮಧ್ಯೆ ಇರಲ್ವಾ? ನೀವು ಹೆಣ್ಮಕ್ಳ ಮಧ್ಯೆ ಇರಲ್ವಾ? ಈ ಕೂಡಲೇ ನೀವೇನಾದ್ರೂ ಆ ಒಂದು ಅಧಿವೇಶನದಲ್ಲಿ ಮಾತಾಡ್ಬಿಟ್ರಿ, ಅದು ಪರಿಸ್ಥಿತಿ ಯಾವ ರೀತಿಗೆ ಹೋಯ್ತು? ಇಡೀ ದೇಶಾದ್ಯಂತ ಇದು ಸಂಚಲನ ಮೂಡಿಸ್ತು. ಅಧಿವೇಶನ ವ್ಯರ್ಥ ಆಯಿತು, ಏನು ಚರ್ಚೆನೇ ಆಗಿಲ್ಲ. ಅಲ್ಲಿಗೆ ಜನರ ತೆರಿಗೆ ಹಣ ಅಂದ್ರೆ ನಿಮ್ಮ ಹಿಂಬಾಲಕರ, ಇಲ್ಲ ಅಂದ್ರೆ ಕುರಿಗಳ? ನಾವು ನಿಮ್ಮನ್ನ ಮತ ಹಾಕಿ ಕಳಿಸಿ ನೀವು ಆರೋಗ್ಯಕರವಾದ ಚರ್ಚೆ ಮಾಡಿದಿರಾ, ಇದು ಅಹಿತಕರ ಘಟನೆ ನಡೆಯುವಂತಹ ಅವೇಳನಕಾರಿ ಮಾಡೋದು ಬಿಟ್ಟು, ಅಯ್ಯೋ ಅದೇನೋ ಪೊಲೀಸರನ್ನ ದುರುಬಳಕೆ ಮಾಡ್ಕೊಂಡ್ಬಿಟ್ರು, ಆ ಸರ್ಕಾರ ಹಿಂಗೆ, ಈ ಸರ್ಕಾರ ಹಿಂಗೆ, ಅವ್ರು ಹಿಂಗೆ, ಇವ್ರ ಹಿಂಗೆ ಅಂತೇಳಿ ಮಾಡ್ಕೊಂತಾರಲ್ಲ ಸ್ವಾಮಿ. ಇವತ್ತು ರೈತರ ಸಮಸ್ಯೆ 101 ದಲಿತ ಪರ ರೈತರ 101 ಕೂಲಿ ಕಾರ್ಮಿಕರ ಸಮಸ್ಯೆ ಇದೆ. ಆ ಸಮಸ್ಯೆಗಳನ್ನು ಗಂಭೀರವಾಗಿ ಏನು ಚರ್ಚೆ ಮಾಡಿ ಅದಕ್ಕೆ ಶಾಶ್ವತ ಪರಿಹಾರ ಕೊಡಬೇಕು. ಅದನ್ನು ಬಿಟ್ಟು ನೀವು ಆ ಅಮ್ಮ ಹಂಗೆ, ಈ ಅಮ್ಮ ಹಿಂಗೆ ಅಂತ ಹೇಳಿ ಇಡೀ ಅಧಿವೇಶನವನ್ನು ವ್ಯರ್ಥ ಮಾಡಿ ರಾಜ್ಯದಲ್ಲಿ ಸಂಚಲನ ಮೂಡಿಸಿ ನಾಚಿಕೆ ಇಲ್ಲದ ಅಂತಂದ್ರೆ ನೀವು ಇದು ಮಾಡ್ಕೊಂತಲ್ಲ. ಈ ಕೂಡಲೇ ಏನು ಸಿ.ಟಿ. ರವಿ ಅವರು ಅವರನ್ನು ಬಹಿರಂಗವಾಗಿ ಇವತ್ತು ಕ್ಷಮಾಪಣೆ ಕೇಳಬೇಕು. ಅಧಿವೇಶನದ ಒಂದು ಸಮಯವನ್ನು ವ್ಯರ್ಥ ಮಾಡಿ ಇವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ರೈತ ಸಂಘದಿಂದ ನಿಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ಸಹ ಮುತ್ತಿಗೆ ಹಾಕುವ ಮುಖಾಂತರ ನಿಮ್ಮ ಮಕ್ಕಕ್ಕೆ ಮಸಿನ ಬಡಿತೇವೋ ಇಲ್ಲ ಸಗಣಿನ ಬಡಿತೇವೋ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ. ನಾವು ನೋಡಿ ಸಾಕಾಗ್ಬಿಟ್ಟಿದೆ. ಯಾಕಂದ್ರೆ ವ್ಯವಸ್ಥೆಯನ್ನ ಸರಿಪಡಿಸ್ಬೇಕಾದ್ರೆ ನೀವೇ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಹದಗೆಡಿಸೋದು ಯಾವ ನ್ಯಾಯ ಸ್ವಾಮಿ? ಪ್ರಜಾಪ್ರಭುತ್ವದಲ್ಲಿಲ್ವಾ ನೀವು? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿದ್ದೀರಾ. ಆ ಪ್ರಜಾಪ್ರಭುತ್ವದಿಲ್ಲ. ಆ ಪ್ರಜಾಪ್ರಭುತ್ವದ ಪ್ರಜೆಗಳ ಕಗ್ಗೋಲೆ ಮಾಡುವಂತ ಅವೇಳನಕಾರಿ ಮಾಡ್ತಾ ಇದ್ದಿಲ್ಲ. ನಿಮ್ಗೆ ನಾಚ ಮರ್ಯಾದೆ ಇರಬೇಕು. ಈ ಕೂಡಲೇ ಅವರ ವಿರುದ್ಧ ಕ್ರಮನೂ ಕೈಗೊಳ್ಳಬೇಕು. ಈ ಒಂದು ಸಮಸ್ಯೆಗೆ ಅಂತ್ಯ ಹೇಳುವ ಮುಖಾಂತರ ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ 3 ಪಕ್ಷಗಳವರು ಧ್ವನಿ ಎತ್ತಬೇಕಂತೇಳಿ ಮನವಿಯನ್ನು ಮಾಡ್ತಾ ಇದ್ದಾರೆ.